ರಾಘವ್ ಚಡ್ಡಾ ಅವರು ಇನ್ನೊಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ ಸಂಸತ್ನೊಳಗೆ. ಅದೇನೆಂದರೆ, ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಕ್ಯಾಂಡಿಡೇಟ್ಗಳು ಎಕ್ಸಾಮ್ ಫೀಸ್ ಕಟ್ಟಿರ್ತಾರೆ. ಆಮೇಲೆ ಜಾಬ್ ಸಿಕ್ಕ ನಂತರ ಅವರು ಜಾಬ್ ಸಿಕ್ಕೋರ್ದಷ್ಟು ಬಿಟ್ಟು ಯಾರಿಗೆ ಜಾಬ್ ಸಿಕ್ಕಿರೋದಿಲ್ಲಲ್ಲ, ಅವ್ರದ್ದು ಎಕ್ಸಾಮ್ ಫೀಸ್ ತೊಗೊಂಡಿದ್ದನ್ನು ವಾಪಸ್ ರಿಫಂಡ್ ಮಾಡಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದು ತಪ್ಪು. ಎಕ್ಸಾಮ್ ಅಸ್ಪಿರೆಂಟ್ಸ್ ಕಡೆಯಿಂದ ಎಕ್ಸಾಮ್ ಫೀಸ್ ಅಂತ ಕಲೆಕ್ಟ್ ಮಾಡೋದು ಯಾಕಂದರೆ, ಅವ್ರು ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ ಎಕ್ಸಾಮ್ ಹಾಲ್ ಇರ್ಬೋದು, ಅಥವಾ ಆನ್ಲೈನ್ ಎಕ್ಸಾಮ್ ಇದ್ದಾಗ ಕಂಪ್ಯೂಟರ್ ಲ್ಯಾಬ್ಗಳು ಅರೇಂಜ್ ಮಾಡೋದಿರ್ಬೋದು, ಇನ್ವಿಜಿಲೇಟರ್ಸ್ ಇರ್ಬೋದು. ಈ ಥರ ಎಲ್ಲ ಎಕ್ಸ್ಪೆಂಡಿಚರ್ನು ಗೌರ್ಮೆಂಟ್ ಬೇರ್ ಮಾಡೋ ಬದಲಿ ಕ್ಯಾಂಡಿಡೇಟ್ ಕಡೆಯಿಂದನೇ ಕೇಳ್ತದೆ. ಹಾಗಾಗಿ ಎಕ್ಸಾಮ್ ಸಲುವಾಗಿ ಫೀಸ್ ಕಟ್ಟಿದ್ದನ್ನು ರಿಫಂಡ್ ಮಾಡಬೇಕು ಅನ್ನೋದು ಇಟ್ಸ್ ನಾಟ್ ಅಪ್ರಾಪ್ರಿಯೇಟ್. ಆಮೇಲೆ ಇದು ಪಾಸ್ ಆದವ್ರಿಗೆ, ಗೌರ್ಮೆಂಟ್ ಜಾಬ್ ಸಿಕ್ಕವ್ರಿಗೆ ಏನೋ ಒಂದು 10 ಲಕ್ಷ ಜನರಿಗೆ ಎಕ್ಸಾಮ್ ಅಪ್ಲೈ ಮಾಡಿರ್ತಾರೆ, ಅದ್ರೊಳಗೆ ಒಬ್ರಿಗೋ ಇಬ್ರಿಗೋ ಸಿಗ್ತದೆ. ಬಾಕಿದವ್ರಿಗೆಲ್ಲ ಅಮೌಂಟ್ ಅವ್ರದ್ದು ವಾಪಸ್ ಮಾಡಬೇಕು. 10 ಲಕ್ಷ ಜನ ಅಪ್ಲೈ ಮಾಡಿದಾಗ 10 ಲಕ್ಷ ಜನರಿಗೂ ಎಕ್ಸಾಮ್ ಬರೀಲಿಕ್ಕೆ, ಎಕ್ಸಾಮ್ ಅಟೆಂಡ್ ಮಾಡಲಿಕ್ಕೆ ಅರೇಂಜ್ಮೆಂಟ್ ಮಾಡೋದೈತಲ್ಲ, ಆ ಎಕ್ಸ್ಪೆಂಡಿಚರ್ ಯಾರು ಕೊಡ್ತಾರೆ? ಗೌರ್ಮೆಂಟ್ ಕೊಡ್ಬೇಕಾ? ಗೌರ್ಮೆಂಟಾಗಿ ಕೊಡ್ಬೇಕಾತಂದ್ರೆ ಅದನ್ನು ಯಾವ ಫಂಡ್ ಒಳಗೆ ನೀವು ಅಪ್ರೋಪ್ರಿಯೇಷನ್ ಮಾಡ್ತೀರಿ? ಇವೆಲ್ಲನೂ ಕ್ವಶನ್ ಬರ್ತಾವೆ. ಕೆಲವೊಂದು ವಿಷಯಗಳು ಅಫ್ಕೋರ್ಸ್ ಸಿಮ್ಮದಿರ್ಬೋದು, ಅಥವಾ ಮಂತ್ಲಿ ರೀಚಾರ್ಜ್ ಪ್ಲ್ಯಾನ್ದಿರ್ಬೋದು, ಇನ್ಯಾವುದೋ ಪಾಯಿಂಟ್ಸನ್ನು ರೈಸ್ ಮಾಡಿದ್ದಾರೆ ಮಿಡಲ್ ಕ್ಲಾಸ್ ಕುರಿತಾಗಿ, ಅವೆಲ್ಲ ಕರೆಕ್ಟ್ ಅದಾವೆ. ಬಟ್ ನನ್ನ ಪ್ರಕಾರ ಯಾಕಂದರೆ ನಾವು ಧಾರವಾಡ ಒಳಗೆ ನಾವು ವರ್ಕ್ ಮಾಡಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ದು ಕೆಲವೊಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಿದ್ವಿ ನಾವು. ಆವಾಗ ಇದು ಲೋಕಲ್ ಎಕ್ಸಾಮ್ ಸೆಂಟರ್ಸ್ ಪ್ರಿಪೇರ್ ಮಾಡಲಿಕ್ಕೆ, ಅಂದರೆ ಲೋಕಲ್ಲಿ ಇದ್ದ ಕಾಲೇಜ್ಗಳನ್ನೆಲ್ಲನೂ ನಾವು ಕಾಂಟ್ಯಾಕ್ಟ್ ಮಾಡ್ತಿದ್ವಿ. ಅವರು ಪರ್ ಸೀಟಿಗೆ 15 ರೂಪೀಸ್ ಚಾರ್ಜ್ ಮಾಡ್ತಿದ್ರು. ಅಷ್ಟು ಅಮೌಂಟ್ ನಾವು ಅವರಿಗೆ ಕೊಟ್ಟು ಕ್ಯಾಂಡಿಡೇಟ್ಸ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ವಿ. ಆಮೇಲೆ ಇನ್ವಿಜಿಲೇಟ್ರಿಗೆ ಪೇ ಮಾಡಬೇಕು. ಆಮೇಲೆ ಅವರಿಗೆ ಇನ್ವಿಜಿಲೇಟ್ರ್ ಬಂದವ್ರಿಗೆ ಕುಡಿಯೋಕೆ ನೀರು ಇರ್ಬೋದು, ಸ್ಟೇಷ್ನರಿ ಇರ್ಬೋದು, ಅವರು ರಿಫ್ರೆಶ್ಮೆಂಟ್ ಇರ್ಬೋದು. ಆಮೇಲೆ ಅಲ್ಲಿ ಲೋಕಲಿ ಎಕ್ಸಾಮ್ ಸೆಂಟರ್ದಾಗ ಕೆಲವೊಂದಷ್ಟು ಔಟ್ಸೈಡರ್ನ ಹೈರ್ ಮಾಡ್ಕೊಂಡಿರ್ತೀವಿ, ಅವರಿಗೆ ಹಾನರರಿಯಮ್ ಪೇಮೆಂಟ್ ಇರ್ಬೋದು. ದೇರ್ ಆರ್ ಸೋ ಮೆನಿ ಎಕ್ಸ್ಪೆಂಡಿಚರ್ಸ್ ಇನ್ವಾಲ್ವ್ಡ್ ಇನ್ ಕಂಡಕ್ಟಿಂಗ್ ಎಕ್ಸಾಮ್. ದೇರ್ಫಾರ್ collecting fees from the applicant is not injustice, it is justified.